ನಮಸ್ಕಾರ ಎಲ್ಲರಿಗೂ. ಟೈಮ್ ಅಂತೂ 6 ಆಗೈತ್ರಿ. ಇವಾಗ ಲಾಗ್ ಕಂಟಿನ್ಯೂ ಮಾಡ್ತೀನಿ. ಆದ್ರೆ ಇನ್ನು ಸೂರ್ಯೋದಯ ಅಂತೂ ಬಂದಿಲ್ಲರಿ. ಇನ್ನೊಂದು ಸ್ವಲ್ಪ ಯಾಕೋ ಇದು ಮಂಜು ಕಾಣತ್ತಿತ್ತು. ಯಾಕಂದ್ರೆ ಪೂರ್ತಿಯಾಗಿ ಮಂಜು ಬಿಟ್ಟಿತ್ರಿ ನಮ್ಮ ಕಡೆ ಅಂತೂ. ವಿಡಿಯೋ ಅಂತೂ ಸ್ಕಿಪ್ ಮಾಡಿದೆ ಕೊನೆ ಎಂಡ್ವರೆಗೆ ನೋಡ್ರಿ. ಇವತ್ತಂತೂ ಸಂಕ್ರಾಂತಿ ಹಬ್ಬದ ವಿಡಿಯೋ ಅದ. ಚಂದ್ರಮುಖಿ ಅಂತೂ ಫುಲ್ ಕಡಕಾಗಿ ಕಾಣತ್ತೀನಿ ರೀ. ಇವತ್ತು 2 ದಿನ ಆಯಿತು ಮಾಡೋದು ಏನು ಇದ್ದಿದ್ದಿಲ್ಲ. ಒಂದು ಸ್ವಲ್ಪ ಇವತ್ತು ಮಂಜಾಗಿ ಕಾಣಿತ್ತು. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲರಿಗೆ. ಯಾರೆಲ್ಲ ರೈತನ ಮನೆ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿರಿ. ಇವತ್ತಂತೂ ಹೋಳಿಗೆ ಮಾಡಬೇಕು ಮತ್ತೆಲ್ಲ ಹಬ್ಬದ ಅಡುಗೆ ಮಾಡ್ಬೇಕ್ರಿ. ಹಂಗಾಗಿ ಕೇಸಿಂದ ಇವಾಗಂತೂ ಎಲ್ಲ ಮೇಲಿನ ಕೆಲಸ ಅಂತೂ ಆಗ್ಯದ್ರಿ. ಇನ್ನೇನು ಬೇಳೆ ಹಾಕಬೇಕು. ಆದರೆ ಇನ್ನೂ ರಂಗೋಲಿ ಒಂದಿಷ್ಟು ಬಿಡಿಸಿಲ್ಲ. ರಂಗೋಲಿ ಬಿಡಿಸ್ಬಿಟ್ರೆ ಆಯಿತು. ನಮ್ಮ ಚೆನ್ನಮ್ಮಂತೂ ದೌಡ್ ಎದ್ದು ನೀರು ಕಾಸ್ಕೊತ ಕುಂತಿದ್ರಿ ಇವತ್ತು. ಯಾಕಂದ್ರೆ ಡೈಲಿ ಹೇಳಂದ್ರೆ ಒಟ್ಟು ಹೇಳಂಗಿಲ್ಲ. ಆದ್ರೆ ಇವತ್ತೇನು ಬೇಗ ದೌಡನೆ ಎದ್ದು ನೀರು ಕಾಸಕತ್ತಿದ್ದಳು. ಜಟ್ಟುಂದಂತೂ ಹೋಮ್ವರ್ಕ್ ನಡೆದಿತ್ತು ರೀ. ಸಾಲಿಯನ್ನು ಸುಟ್ಟಿ ಇತ್ತು ಇವತ್ತು. ನಿನ್ನೆ 2 ದಿನ ಸುಟ್ಟಿ ಇತ್ತು. ನಾಳೆಗೆ ಒಂದಿನ ನಿನ್ನೆ ಚಾಲು ಐತ್ರಿ. ಇವತ್ತೇ ಸುಟ್ಟಿ ಕೊಟ್ರೆ ಇವತ್ತೊಂದು ದಿನ ಹಬ್ಬ ಅಂತ ಹೇಳ್ಕೇಸಿಂದ ನಾಳೆಗೆ ಒಂದಿನ ಸುಟ್ಟಿ ಕೊಟ್ಟಾರಿ. 2 ದಿನ ಸಾಲಿ ಸುಟ್ಟಿ ಕೊಟ್ಟಿದ್ರು. ಅದಕ್ಕೆ ಈಗ ಒಂದು ಸ್ವಲ್ಪ ಹೋಮ್ವರ್ಕ್ ಬರ್ಲತ್ತಿದ್ನು. ನಾನು ಒಲಿ ಸಾರ್ಸ್ಕೇಸಿಂದ ಒಂದು ಸ್ವಲ್ಪ ಕುಕ್ಮ ಇವತ್ತೇ ಹಚ್ಚಿದ್ದಿಲ್ಲ ರೀ. ಇವತ್ತೇನು ಹಚ್ಚಿದ್ದಿಲ್ಲ, ಬರೀ ಕುಕ್ಮ ಹಚ್ಚಕತ್ತಿದ್ದ. ವಿಡಿಯೋ ಅಂತೂ ಸ್ಕಿಪ್ ಮಾಡಿದೆ ನೋಡ್ರಿ ಕೊನೆ ಎಂಡ್ವರೆಗೂ. ಯಾಕಂದರೆ ಇವತ್ತಿನ ವಿಡಿಯೋ ಅಂತೂ ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಅಡುಗೆ ವಿಡಿಯೋ ಇದಿರುತ್ತೆ. ಹೋಳಿಗೆ ಮಾಡೋದ. ಹೋಳಿಗೆ ಏನು ಮಾಡ್ಬೇಕಂದ್ರೆ ಅಂತೂ ಅದ್ರ ಇನ್ನು ಬೆಳಗ್ಗೆಂತೂ ಹಾಕಿಲ್ರಿ ನಾನು. ಅದಕ್ಕಾಗಿ ಇವಾಗ ನಾನು ಒಂದಿಷ್ಟು ಬೆಳಗ್ಗೆ ಹಾಕಿದ್ರೈತೆ ಅಂತ ಹೇಳ್ಕಿಸಿಂದ ಕುಕ್ಕರ್ ಮೇಲೆ ಬೆಳೆ ಹಾಕಿದ್ರೈತೆ ಅಂತೇಳಿ ಇವಾಗ ಒಲಿಪುಟ್ಟು ಮಾಡತ್ತಿದ್ದ. ನಾಳಿನ ವಿಡಿಯೋ ಅಂತೂ ಸ್ಕಿಪ್ ಮಾಡಿದೆ ನೋಡಿರಿ. ಯಾಕಂದ್ರೆ ನಾಳೆಗೆ ಬರೋಂಥ ವಿಡಿಯೋ ಅಂತೂ ಸಂಕ್ರಾಂತಿ ಹಬ್ಬಕ್ಕೆ ಶೇಂಗಾ ಹೋಳಿಗೆ ಮಾಡೋಂಥದ್ದು. ಆದರೆ ಇವತ್ತು ಹಬ್ಬದ ವಿಡಿಯೋ ಶೇರ್ ಮಾಡತ್ತಿದ್ರು ನಾನು. ಯಾಕಂದ್ರೆ ವಿಡಿಯೋಗಳು ಒಂದು ಸ್ವಲ್ಪ ಜಾಸ್ತಿ ಹಿಂದೆ ಮುಂದೆ ಆಗಿಬಿಡ್ತಾವ್ರಿ. ಹಂಗಾಗಿ ಕೇಸಿಂದ ಹಬ್ಬ ಆದಮೇಲೆಲ್ಲ ವಿಡಿಯೋ ಹೋಗ್ತಾವ ಅಂತ ಹೇಳ್ಕೇಸಿಂದ ನಾನು ಇವತ್ತು ಹಬ್ಬದ ವಿಡಿಯೋ ಶೇರ್ ಮಾಡಿ. ನಮ್ಮ ಕಡೆ ಅಂದ್ರೆ ಹೆಂಗೆ ಅಂದ್ರೆ ಹಬ್ಬದ ದಿನ ಅಂತೂ ನಾವು ಶೇಂಗಾ ಹೋಳಿಗೆ ಮಾಡಂಗಿಲ್ಲ ರೀ. ಕೆಲವ್ರು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಆದರೆ ನಾವಂತೂ ಹಬ್ಬದ ಮರುದಿನ ಇರ್ತದಲ್ರಿ. ಹಂಗಾಗಿ ಕೇಸಿಂದ ಅವತ್ತಿನ ದಿನ ಶೇಂಗಾ ಹೋಳಿಗೆ ಮಾಡಿರ್ತೇವೆ. ಇವತ್ತು ಗಂಡ್ಸು ಮಕ್ಕಳು ಭೋಗಿ ಇದ್ದಿರ್ತದಲ್ರಿ. ಇವತ್ತು ಬ್ಯಾಳಿ ಹೋಳಿಗೆ ಮಾಡ್ಕೇಸಿಂದ ಮತ್ತು ಇವತ್ತು ಏನೇನು ಎಲ್ಲ ಶೇಂಗಾದ ಏನೇನು ರೆಡಿ ಮಾಡ್ಕೋಬೇಕು ಅದೆಲ್ಲ ರೆಡಿ ಮಾಡಿ ಇಟ್ಬಿಡ್ತೀವಿ. ಇಲ್ಲಾಂದರೆ ನಾಳೆಗೆ ಚಂತಕ್ಕಂತೂ ಶೇಂಗಾ ಹೋಳಿಗೆನೇ ಮಾಡೋದಿರ್ತದೆ ರೀ. ಎಲ್ಲ ನಾಳೆಗೆ ರೆಡಿ ಮಾಡ್ಕೊಳ್ತೀವಿ. ಹಂಗಾಗಿ ಕೇಸಿಂದ ಇವತ್ತು ಬರೀ ಬ್ಯಾಳಿ ಹೋಳಿಗೆ ಮಾಡ್ತೇವ್ರಿ. ಆ ವಿಡಿಯೋ ಅಂತೂ ಇನ್ನು ಮುಂದೆ ಒಟ್ಟು ಸ್ಕಿಪ್ ಮಾಡಿದೆ ಮತ್ತು ವಿಡಿಯೋ ತಪ್ಪದೆ ನೋಡಿರಿ. ಯಾಕಂದ್ರೆ ಒಳ್ಳೊಳ್ಳೆ ವಿಡಿಯೋನೇ ಬಂದಿರ್ತಾವ್ರಿ. ಇವಾಗ ಅದಿಷ್ಟು ಒಂದು ಸ್ವಲ್ಪ ರಬ್ಲಿ ಒಂದು ಸ್ವಲ್ಪ ಯಾಕೋ ಸರಿಯಾಗಿ ಇದಾಗಿದ್ದಿಲ್ಲ. ಯಾಕಂದ್ರೆ ಈ ಕುಕ್ಕರ್ದಾಗ ಏನರ ಹಾಕ್ಬೇಕಂದ್ರಂತೂ ಭಾಳಷ್ಟು ಹೈರಾಣ್ರಿ. ಯಾಕಂದ್ರೆ ಒಂದು ಸ್ವಲ್ಪ ರಬ್ಲಿ ಲೂಸ್ ಐತಂದ್ರಂತೂ ಎಲ್ಲ ಇದಾಗ್ಬಿಡ್ತದೆ. ಹಂಗಾಗಿ ಕೇಸಿಂದ ನೋಡ್ದೆ ಒಂದು ಸ್ವಲ್ಪ ರಬ್ಲಿ ಇದಾಗಿಬಿಟ್ಟಿತ್ತು. ಅದಕ್ಕೆ ಒಂದು ಸ್ವಲ್ಪ ಸರಿಯಾಗಿ ಮಾಡ್ಕೇಸಿಂದ ಈಗ ಕುಕ್ಕರ್ದಾಗ ಅದಿಷ್ಟು ಬೇಳೆ ಹಾಕ್ಬೇಕಂತ ಹೇಳ್ಕೇಸಿಂದ ಒಂದು ಸ್ವಲ್ಪ ಬೇಳೆ ಕೇರಿ ಸಿಟ್ಬಿಟ್ಟಿದ್ರಿ. ಹಾಗೆ ಹಾಕ್ಬೇಕಾದ್ರೆ ಅಂತೂ ಕುದಿಬೇಕಾದ್ರೆ ಭಾಳಷ್ಟು ಲೇಟ್ ಆದ್ರೆ. ಆದರೂ ಕುಕ್ಕರ್ಗೆ ಹಾಕಬೇಕಾದ್ರೆ ಏನೋ ಜಲ್ದಿನೇ ಕುದ್ಬಿಡ್ತದ. ಆದ್ರೆ ಒಂದು ಸ್ವಲ್ಪ ಎಣ್ಣೆ ಹಾಕಲಿಲ್ಲ ಅಂತರಂತೂ ಕಟ್ಟಿ ನೀರು ಬರಂಗಿಲ್ಲ ರೀ. ಹಂಗಾಗಿ ಕೇಸಿಂದ ಒಂದು ಸ್ವಲ್ಪ ಒಂದು ಅರ್ಧ ಕಪ್ಪಿನಷ್ಟಕ್ಕಿಂತ ಕಮ್ಮಿನೇ ಒಂದು 2 ಚಮಚದಷ್ಟು ಎಣ್ಣೆ ಹಾಕ್ಬಿಟ್ರೆ ಆಯಿತು. ಕಟ್ಟಿ ನೀರು ಸರಿಯಾಗಿ ಒಂದು ಸ್ವಲ್ಪ ಗಟ್ಟಿಯಾಗಿ ಬಂದಿರ್ತದೆ ರೀ. ಕಟ್ಟಿ ನೀರಿಗೆ ಕಲಗ ಹಾಕಿಸಿಂದ ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟಿದ್ದು ನಾನು. ಗ್ಯಾಸ್ ಮೇಲೆ ಇಡ್ಬೇಕಂದ್ರಂತೂ ಎಲ್ಲ ಹುಡುಗರೆಲ್ಲ ಹೊರಗೆ ತಿರುಗಾಡ್ಬಿಡ್ತಾರೆ. ಈ ಕುಕ್ಕರ್ ಇಡೋದಂತೂ ಭಾಳಷ್ಟು ಹೈರಾಣ. ಯಾಕಂದರೆ ಇದು ಮೇಲಿಂದ ಡಕ್ಕನ್ ಕುಕ್ಕರ್ ಐತ್ರಿ. ಅದ್ರಾಗ ಬೇರೆ ಒಂದು ಸ್ವಲ್ಪ ಇದು ಲೂಸ್ ಆಗಿತ್ತು, ಅದು ಪಟ್ಟ ಲೂಸ್ ಆಗಿತ್ತು. ಹಂಗಾಗಿ ಕೇಸಿಂದ ನಾನು ಇಲ್ಲೇ ಒಲೆ ಮೇಲೆ ಹಾಕಿಬಿಟ್ಟಿದ್ದೆ ಕುಕ್ಕರ್ಗೆ. ಬ್ಯಾಳೆ ಕುದಿಬೇಕಾದ್ರೆ ಏನಂತೂ ಜಾಸ್ತಿ ಏನು ಲೇಟ್ ಇಲ್ಲರಿ. ಬರೀ ಒಂದು ಬೆಳ್ಳುಳ್ಳಿ ಗಡ್ಡೆ ಸುಲಿದ್ರಾಗ ಬ್ಯಾಳೆ ಕುದ್ಬಿಡ್ತಾವೆ. ಕಡಲೆಬೇಳೆ ಅಂತೂ ಭಾಳಷ್ಟು ಜಲ್ದಿ ಕುದ್ಬಿಡ್ತಾವೆ. ಒಂದಿಷ್ಟು ನೀರು ಜಾಸ್ತಿ ಆಗಿದ್ದು ರೀ. ನಾನು ಡೈಲಿ ಇದ್ರಾಗೇನು ಅನ್ನ ಮಾಡಲಿ ಮತ್ತು ಬೇಳೆ ಮಾಡಲಿ ನಾನು ಮಾಪಿಗೆ ತೊಗೊಂಡು ಹಾಕಂಗಿಲ್ಲ. ಅಷ್ಟೇ ಅಂದಾಜು ಮೇಲೆ ಹಾಕಿರ್ತೀನಿ. ಒಂದು ಸ್ವಲ್ಪ ನೀರು ಜಾಸ್ತಿ ಅಂತ ಹೇಳ್ಕೇಸಿಂದ ಒಂದು ಗ್ಲಾಸ್ದಷ್ಟು ತೆಗೆದು ಬಿಟ್ಟಿದ್ರೆ ನಾನು. ಒಂದು ಸ್ವಲ್ಪ ಜಾಸ್ತಿ ನೀರಾದ್ರೆ ಪೂರ್ತಿ ಉಕ್ಕಿ ಬಿಡ್ತದೆ ರೀ. ಹಂಗಾಗಿ ಕೇಸಿಂದ ಇವಾಗ ಇಲ್ಲಿ ಒಂದಿಷ್ಟು ಅಕ್ಕಿ ಕೇಳಗತ್ತೀರಿ ನಾನು. ಒಂದು ಸ್ವಲ್ಪ ಅನ್ನ ಮಾಡೋಕೆ ನೆನೆ ಇಡ್ಬೇಕಂತ ಹೇಳ್ಕೇಸಿಂದ ಕುಕ್ಕರ್ದಾಗ ಹಾಕೋದಂದ್ರೆ ಅವರು ಒಂದಿಷ್ಟು ಹೋಗಿ ಜೋಳದ ತೆನೆ ತೊಗೊಂಡು ಬಂದಿದ್ರಿ ಹುಡುಗರಿಗೆಲ್ಲ ಹಚ್ಚಕ್ಕೆ. ಹಂಗಾಗಿ ಕೇಸಿಂದ ನಿನ್ನೆ ತೊಗೊಂಬ ಅಂದ್ರೆ ಅಂತೂ ಬರಾಳಿಗೆ ನೆನಪಾರಿತಂತ ತಂದಿಲ್ಲರಿ. ಇವಾಗ ಹೋಗಿ ತೊಗೊಂಬಂದರು. ಇಲ್ಲಿ ಬ್ಯಾಳಿಗೆ ಹಾಕಿದ್ನಲ್ರಿ ಕುಕ್ಕರ್ದಾಗ. ಸ್ವಲ್ಪ ಬ್ಯಾಳೆ ಅಂತೂ ಜಾಸ್ತಿನೇ ಕುದ್ಬಿಟ್ಟಿದ್ದು ರೀ. ಯಾಕಂದ್ರೆ ಒಂದು ಸೀಟಿ ಜಾಸ್ತಿ ತೊಗೊಂಡಿದ್ದು ನಾನು. 2 ಸೀಟಿದಾಗ ಬ್ಯಾಳೆ ಕುದ್ಬಿಡ್ತಾ. ಒಂದು ಸ್ವಲ್ಪ ಸೀಟಿ ಲೇಟ್ ಮಾಡಿ ಹೊಡಿತಂದ್ರೆ ಅಂತೂ 2 ಸೀಟಿದಾಗ ಕುದಿರ್ತದೆ. ಆದರೆ ಸೀಟಿ ಲೇಟ್ ಮಾಡಿ ಹೊಡೆದ್ರೂ ಸ್ವಲ್ಪ ಒಂದು ಸೀಟಿ ಜಾಸ್ತಿ ತೊಗೊಂಡಿದ್ದೆ. ಹಂಗಾಗಿ ಕೇಸಿಂದ ಪೂರ್ತಿಯಾಗಿ ಮೆತ್ತಗೆ ಆಗಿಬಿಟ್ಟಿದ್ರಿ ಬ್ಯಾಳೆ ಅಂತೂ. ಬೆಲ್ಲ ಹಾಕಿ ಕುದಿಸ್ರಂತೂ ತಿಳಿ ಆಗಿಬಿಡ್ತದ. ಹಂಗಾಗಿ ಕೇಸಿಂದ ಪೂರ್ತಿಯಾಗಿ ಕಟ್ಟಿ ನೀರು ಬಸೋದು ಕೇಸಿಂದ ಜರ ಒಲೆ ಮೇಲೆ ಬೆಚ್ಚಗೆ ಮಾಡಿದಾರ ಅಂತ ಆಯ್ತು ಅಂತ ಹೇಳ್ಕೇಸಿಂದ ಅದಕ್ಕೆ ಒಂದು ಸ್ವಲ್ಪ ಇಷ್ಟ ಪೂರ್ತಿಯಾಗಿ ಬಿಸಿಲಾಗತ್ತಿದ್ರಿ ಕಟ್ಟಿ ನೀರಂತೂ. ಇವಾಗ ನೋಡಿದ್ರಂತೂ ಪೂರ್ತಿ ಬೇಳೆ ಸಾಂಬಾರು ಹೆಂಗೆ ಮಾಡ್ತೇವೆ ಅಷ್ಟೊಂದು ಮೆತ್ತಗಾಗಿಬಿಟ್ಟೈತ್ರಿ ಅದು. ಅದಕ್ಕಾಗಿ ಒಂದು 5-10 ನಿಮಿಷ ಬೆಲ್ಲ ಹಾಕ್ಲಾರ್ದೆ ಗರಮ್ ಮಾಡಿಬಿಟ್ಕೇಸಿಂದ ಇವಾಗ ಬೆಲ್ಲ ಹಾಕಿ ಸ್ವಲ್ಪ ಬೆಲ್ಲ ಹಾಕಿ ಮಿಕ್ಸ್ ಮಾಡತ್ತಿದ್ರಿ ನಾನು. ಬರೀ ಚಮಚಲ್ಲೇ ತಿರುದ್ರೆ ಅಷ್ಟೇ ಸಾಕು. ಅಷ್ಟೊಂದು ಮೆತ್ತಗಾಗಿ ಬಿಡ್ಲಾಗತ್ತಿತ್ತು ಅದು.
ನಾನು ಒಲೆ ಮೇಲೆ ಬ್ಯಾಳಿ ಬೆಲ್ಲ ಹಾಕಿ ಕುದಿಸೋಕಿಟ್ಟೀನಿ ರೀ. ಒಂದು ಜರ ಗಂಜಿ ಬಿಡಬೇಕಲ್ರಿ ಅದು, ಇಲ್ಲಾಂದ್ರೆ ಹೋಳಿಗೆ ಎಲ್ಲ ಹೊಟ್ಟೆ ಹೊಡೆದು ಬಿಡ್ತಾವ. ಅದಕ್ಕೆ ಕಿಸಿಂದ ಬೆಲ್ಲ ಹಾಕಿ ಕುದಿಸೋಕಿಟ್ಟು ಇಲ್ಲಿ ಒಂದು ಜರ ರಂಗೋಲಿ ಬಿಡಿಸಾಕತ್ತಿದ್ರಿ. ಇವತ್ತಂತೂ ನಾನೊಂದು ಸಂಕ್ರಾಂತಿ ಹಬ್ಬದ ರಂಗೋಲಿ ಬಿಡಿಸಾಕತ್ತಿದ್ರಿ. ನನಗೆ ಎಷ್ಟು ಬಂದಿರ್ತದೋ ಅಷ್ಟೇ ಬಿಡಿಸಿರ್ತೀನಿ ನಾನು ರಂಗೋಲಿ. ಜಾಸ್ತಿ ಕೆಲವೊಬ್ರು ನೋಡಿ ಗ್ರ್ಯಾಂಡಾಗಿ ಏನು ಬಿಡಿಸಂಗಿಲ್ಲ, ನಮ್ಗೆ ಎಷ್ಟು ಬಂದಿರ್ತದೋ ಅಷ್ಟೇ ರಂಗೋಲಿ ಹಾಕಿರ್ತೀನಿ ನಾನು. ಎಣ್ಣೆ ಹಾಕೊಂಡಿಲ್ಲಲ್ಲ? ಹಾಕೊಂಡಿದ್ದಿ? ಕಿವಿಗೆ ಎಣ್ಣೆ ಹಾಕೊಂಡಿದ್ದಿ? ಹಾಕೊಂಡಿದ್ದಿ? ಎಲ್ಲಿ ಇಲ್ಲೇ ಒಕ್ಕಟ್ ಹೋಗ್ತಾ ನೋಡೋಗಿ ಅದಕ್ಕೆ ತೆಗೋಲಕ್ಕತ್ತೇಳೆ. ಮಮ್ಮಿ ಏನು ಮಾಡ್ತೀವಿ? काली चमक गया ना। ಇವಾಗ ಬ್ಯಾಳಿ ಬೆಲ್ಲ ಹಾಕಿ ಕುದಿಸ್ಬಿಟ್ಟಿದ್ದಲ್ರಿ, ಅದಕ್ಕಾಗಿ ಹೂರಣ ಅರ್ಧರೈತೆ ಅಂತ ಹೇಳ್ಕೆಸಿಂದ ಹೂರಣ ಅರ್ಲೆತ್ತಿದ್ದ. ಹಿಟ್ಟಂತೂ ನಾನು ಮೊದಲೇ ನಾದಿಟ್ಟಿದ್ರಿ, ಒಂದು ಸ್ವಲ್ಪ ನೆನಿತು ಹಿಟ್ಟು ಅಂತ ಹೇಳ್ಕೆಸಿಂದ ಅದಕ್ಕೆ ಇವಾಗ ಹೂರಣ ಅರ್ಲೆಗತ್ತೀನಿ. ಒಳ್ಳೆ ಒಂದು ಸ್ವಲ್ಪ ಸಣ್ಣದಿತ್ತು ರೀ, ಹಂಗಾಕೆಸಿಂದ ಸ್ವಲ್ಪ ಹಾಕಿ ಅರಿಬೇಕಾದ್ರೆ ಅಷ್ಟು ಭಾಳಷ್ಟು ಲೇಟ್ ಆಗಿಬಿಡ್ತದೆ. ಅದಕ್ಕೆ ಅಂಬರು ಪಾಣಿ ಹೊಡೆದಕ್ಕಿಸಿಂದ ಅರಿಬೇಕಂತ ಹೇಳ್ಕೆಸಿಂದ ಬಿಟ್ಟಿದ್ದ. ಆದ್ರೆ ಒಂದು ಸ್ವಲ್ಪ ಅನ್ನಕ್ಕೆ ಇಟ್ಟಿದ್ದು ಅಂದಮೇಲೆ ಅವರು ಹೊಲಕ್ಕೆ ಹೋದ್ರಿ. ಈಗ ಮುಂಜಾನೆ ಅಂತ ಹೊಲಕ್ಕೆ ಹೋಗಿದ್ದಿಲ್ಲ, ಒಂದು ಸ್ವಲ್ಪ ಹೊಲಕ್ಕೆ ಲೇಟಾಗಿತ್ತು ಅವ್ರಿಗೆ. ಅದಕ್ಕೆ ಇವಾಗ ಹೋಗಿ ಅಕರತ್ತಕ್ಕ ಲೈಟ್ ಇರ್ತಾವ್ರಿ, ಕಬ್ಬಿಗೆ ಒಂದಿಷ್ಟು ನೀರು ಉಣ್ಸಾಕತ್ತಿದ್ರು. ಅದಕ್ಕೆ ಕಿಸಿಂದ ಮತ್ತೆ ಅಕ್ರಕ್ಕೆ ಲೈಟ್ ಹೋತಾವ ಅಂತೇಳಿ ಹೊಳೆ ಬರ್ತೀನಿ ಅಂತ ಹೋದರು. ಇವಾಗ ನಾನು ಕಟ್ಟಿಂದ ಆಂಬರ್ ಮಾಡಾಕತ್ತಿದ್ರಿ. ಬೆಳ್ಳುಳ್ಳಿ ಮತ್ತು ಒಂದಿಷ್ಟು ಜೀರಿಗೆ, ಕೊತ್ತಂಬರಿ ಅದೆಲ್ಲ ಹೋಳಿಟ್ಟಿದ್ರಿ. ಅದಕ್ಕೆ ಕಿಸಿಂದ ಒಲೆ ಖಾಲಿ ಹೊರ್ಲತ್ತಿತ್ತು. ಇದಿಷ್ಟು ಕಟ್ಟಿನ ಆಂಬರ್ ಸಾರು ಪಾಣಿ ಕೊಟ್ಟರಾಯ್ತು ಅಂತ ಕಿಸಿಂದ ಇವಾಗ ಕಟ್ಟಿನ ಸಾರು ಪಾಣಿ ಕೊಟ್ಟಿನಿ. ಕಟ್ಟಿನ ಸಾರಂತೂ ಪಣೆ ಹೊಡ್ತೀನಿ ರೀ. ಇದಕ್ಕೆ ನಾನೊಂದು ಆಂಬರ್ ಮಸಾಲೆ ಹಾಕಾಕತ್ತೀರಿ. ನಾನು ಹಾಕೋ ಮಸಾಲೆ ಅಂತೂ ಜಾಸ್ತಿ ಗರಂ ಮಸಾಲೆನೇ ಹಾಕಿರ್ತೀನಿ ರೀ. ಆದರೆ ಇವತ್ತು ಇದು ಬೇರೆ ಮಸಾಲೆ ಇತ್ತು, ಅದಕ್ಕಾಗಿ ಇದೇ ಮಸಾಲೆ ಸಾಂಬಾರು ಮಸಾಲೆನೇ ಐತ್ರಿ. ಇದನ್ನು ಕೂಡ ಇದೇ ಮಸಾಲೆನೇ ಹಾಕ್ಲತ್ತಿದ್ರೆ ನಾನು ಜಾಸ್ತಿ ಅಂದ್ರೆ ಈ ಕಟ್ಟಿನ ಸಾಂಬಾರ್ಗೆ ಮಸಾಲೆ ಮತ್ತು ಕೊಬ್ಬರಿ ಇದ್ರೆ ಚಂದ. ಕೊಬ್ಬರಿ ಅಂತೂ ಏನೋ ಹಾಕ್ಲಿಲ್ಲ, ನಾನು ಬರೀ ಮಸಾಲೆ ಹಾಕಿಬಿಟ್ಟಿದ್ದ. ಅದ್ರಾಗ ಬರೀ ಒಂದಿಷ್ಟು ಸ್ವಲ್ಪ ಹುಂಚಿನ ಹುಳಿ ಹಾಕಿಬಿಟ್ಟಿದ್ದ. ಹುಂಚಿನ ಹುಳಿ ಹಾಕಿ ಸಾಂಬಾರದ್ದು ಮಾಡಿಟ್ಟಿದ್ದ. ಆದರೆ ಬದ್ನಿಕಾಯಿ ಪಲ್ಯ ಅಲ್ಲಿ ಮಾಡಿಟ್ಟಿದ್ದಿಲ್ಲ ನಾನು. ಮೊದಲಿಗೆ ಒಂದಿಷ್ಟು ನಾನು ಊಟಕ್ಕೆ ಅಂತೇಳಿ ಕೇಸಿಂದ ಅವರಿಗೆ ಅನ್ನ ಮಾಡಿದ್ರಿ. ಯಾಕಂದ್ರೆ ಸಂಕ್ರಾಂತಿ ಹಬ್ಬಕ್ಕಂತೂ ಫಸ್ಟಿಗೆ ಗಂಡಸು ಮಕ್ಕಳು ಉಣ್ಣೋದು ಅನ್ನ ಮತ್ತು ಮೊಸರು ಉಂಡಿರ್ತಾರೆ. ಹಾಗಾಕಿಸಿಂದ ನಾವು ಏನೇ ಅಡುಗೆ ಮಾಡಿದ್ರೂ ಜಾಸ್ತಿ ಅಂದ್ರೆ ಅನ್ನ ಮೊಸರು ಉಂಡಿರ್ತಾರೆ ರೀ. ಹಾಗಾಕಿಸಿಂದ ಮೊದಲ ಅವ್ರ ಪುರ್ತಕ ಇಷ್ಟು ಅನ್ನ ಮಾಡಿದ, ಮೀಸಲನ್ನ ಹಿಂದ್ರಿಗಂಡು ಮಾಡಿದ್ರೈತೆ ಅಂತ ಹೇಳ್ಕಿಸಿಂದ ಅನ್ನ ಮಾಡಿಟ್ಟಿದ್ದ. ಮೊಸರು ತರಿಸಿದ್ರು.
ಅದಕ್ಕೆ ಎಲ್ಲರೂ ಮೊಸರು ಅನ್ನ ಉಂಡುಂಡು ಹೋಗಿದ್ರು. ಅದಕ್ಕೆ ಕೇಸಿಂದ ಮತ್ತು ಆಮೇಲೆ ನೈವೇದ್ಯಕ್ಕಂತೇಳಿ ಕೇಸಿಂದ ಒಂದಿಷ್ಟು ಕಡೆಗೆ ಅನ್ನ ಮಾಡಿಬಿಟ್ಟಿದ್ರಿ ನೈವೇದ್ಯ ಇಡ್ಲಿಕ್ಕೆ. ಇವಾಗ ಎಲ್ಲ ಅಡುಗೆ ಅಂತೂ ಆಗ್ಯದ್ರಿ. ಆದರೆ ಇನ್ನೂ ಬದ್ನಿಕಾಯಿ ಪಲ್ಯ ಅಂತೂ ಮಾಡಲಿಲ್ಲ. ಬದ್ನಿಕಾಯಿ ಪಲ್ಯ ಹೋಳಿಗೆ ಆದಮೇಲೆ ಮಾಡೋದೈತೆ ಅಂತ ಕೇಸಿಂದ, ಯಾಕಂದರೆ ಇವಾಗಂತೂ ಯಾರು ಇನ್ನೂ ಊಟ ಮಾಡಂಗಿಲ್ಲ ರೀ. ಅವರು ಏನೋ ಹುಡುಗರು ಉಂಡ್ರು ಒಂಥರ ಮುದ್ದೆ ಅಂತೂ ಉಂಡು ಹೋಗಿದ್ರು ಹೊರಗೆ. ಇದಿಷ್ಟು ಹೋಳಿಗೆ ಮಾಡ್ಕೇಸಿಂದ ಆಮೇಲೆ ಬದ್ನಿಕಾಯಿ ಪಲ್ಯ ಮಾಡೋದೈತೆ ಅಂತ ಕೇಸಿಂದ ಇದಿಷ್ಟು ಹೋಳಿಗೆ ಮಾಡತ್ತೀನಿ ರೀ. ಆದರೆ ಗೌಡು ಅಂತೂ ಇನ್ನೂ ನೈವೇದ್ಯ ಹಿಡ್ಕೊಂಬಂದಿಲ್ಲ. ನೈವೇದ್ಯಕ್ಕೆ ಇಷ್ಟ ಹೋಳಿಗೆ ಮಾಡ್ಕೇಸಿಂದೆ ನೈವೇದ್ಯ ಹಿಡ್ಕೊಂಬರ್ಬೇಕು. ಇಲ್ಲೇ ಗುಡಿ ಏನೋ ನಮ್ಮ ದೇವ್ರ ಗುಡಿ ಏನೋ ಭಾಳ ಇಷ್ಟ ದವ್ರಿಲ್ರಿ, ಇಲ್ಲೇ ಸಮೀಪವ. ಅವ್ರೂ ಹೊರಗೆ ಆಟ ಆಡತ್ತಿದ್ರಿ. ಇದಿಷ್ಟು ಹೋಳಿಗೆ ಎಬ್ಸಾಕತ್ತಿದ್ರು ನಾನು. ಇನ್ನು ಅದಿಷ್ಟು ಹೋಳಿಗೆ ಮಾಡ್ಕೇಸಿಂದ ಅದಿಷ್ಟು ಚಪಾತಿ ಮಾಡ್ಬೇಕ್ರಿ. ಈಗ ಚಪಾತಿನೂ ಒಂದು ಸ್ವಲ್ಪ ಜಾಸ್ತಿ ನದಿದ್ರಿ, ಯಾಕಂದರೆ ಹುಡುಗರೆಲ್ಲಂತೂ ಹೋಳಿಗೆ ಏನು ಉಣಂಗಿಲ್ಲ. ಅದಕ್ಕೆ ಕೇಸಿಂದ ಇವಾಗ ಹೋಳಿಗೆ ಮಾಡೋದಂತೂ ಆಗ್ಯದ್ರಿ. ಇಲ್ಲಿ ನೋಡ್ರಿ ಚೆನ್ನಮ್ಮ ಚಪಾತಿ ಮಾಡಾಕತ್ತಿದ್ರು. ಪೂರ್ತಿಯಾಗಿ ಚಪಾತಿ ಅದೆಲ್ಲ ಮಾಡಿಬಿಟ್ಟಿದ್ರು. ನಾನು ಹೋಳಿಗೆ ಚಪಾತಿ ಮಾಡಿಬಿಟ್ಟಿದ್ದೆ. ಆದ್ರೆ ಇನ್ನೊಂದು 4-5 ಚಪಾತಿ ನಾ ಮಾಡ್ತೀನಿ ಅಂತ ಒಂದು ಸಲ ಅಳ್ಳಾಕತ್ತಿದ್ದಳು. ಅದಕ್ಕೆ ಕೇಸಿಂದ ಒಂದು 2 ಚಪಾತಿ ಆಗೋಷ್ಟು ಬಿಟ್ಬಿಟ್ಟಿದ್ರಿ. ಚೆನ್ನಾಗಿ ಮಾಡಾಕತ್ತಿದ್ದಳು. ಚಪಾತಿ ಏನು ಬರಂಗಿಲ್ಲ ರೀ, ಅಷ್ಟೇ ಒಂದು ಸ್ವಲ್ಪ ಸಣ್ಣ ಮಾಡ್ತೀನಿ ಅಂತ ಕೇಸಿಂದ ಬಿಟ್ಟಿದ್ದೆ. ತೆಗಿ ಬಿಡು ಸಾಕು ಬಿಡು ಆಯ್ತು ಬೆರಳಿಗೆ ಎಣ್ಣೆ ಹಚ್ಚು. ಎಣ್ಣೆ ಹಚ್ಚಬೇಡ, ಹಾಗೆ ಹಾಕು. ಇವಾಗಂತೂ ಹೋಳಿಗೆ ಮಾಡೋದಂತೂ ಆಗ್ಯದ್ರಿ. ಹೋಳಿಗೆಯನ್ನು ಜಾಸ್ತಿ ಮಾಡೋದಿಲ್ಲ, ನಾನು ಸ್ವಲ್ಪನೇ ಮಾಡಿಬಿಟ್ಟಿದ್ದೆ, ಯಾರು ಉಣಂಗಿಲ್ಲ ಅಂತ ಹೇಳ್ಕೇಸಿಂದ ಚಪಾತಿ ಮಾಡಿದ್ದ. ಇವಾಗ ಇಲ್ಲಿ ಬದ್ನಿಕಾಯಿ ಪಲ್ಯ ಮಾಡ್ಬೇಕಂತೇಳಿ ಬದ್ನಿಕಾಯಿ ಒಂದು ಸ್ವಲ್ಪ ಜಾಸ್ತಿ 4 ದಿನ ಆಗಿದ್ರಿ ತಂದು ಒಂದು ಸ್ವಲ್ಪ ಬಾಡಿಬಿಟ್ಟಿದ್ವು. ಚಪಾತಿ ಅಂತೂ ಒಂದು ಟವಲ್ದಾಗ ಹಾಕಿ ಮುಚ್ಚಿಬಿಟ್ಟಿದ್ರಿ. ಯಾಕಂದ್ರೆ ತಗಡಿನ ಮೇಲಿನ ಚಪಾತಿ ಅಂತೂ ಒಂದು ಸ್ವಲ್ಪ ದೌಡ ಒಂದು ಸ್ವಲ್ಪ ಗಾಳಿ ಹತ್ಬಿಟ್ರಾಯ್ತು, ಪೂರ ಬಿಗಿದು ಬಿಡ್ತಾವೆ, ಉಳ್ಳೋಕ್ಕೆ ಬರೋಂಗಿಲ್ಲ. ಹಂಗೆ ಹಾಕಿಸಿಂದ ಮುಚ್ಚಿ ಇಟ್ಟಿದ್ದೆ ನಾನು ಟವಲ್ದಾಗ ಹಾಕಿಸಿಂದ. ಇವಾಗ ಇದಿಷ್ಟ ಬದ್ನಿಕಾಯಿ ಪಲ್ಯ ಪಾಣೆ ಹೊಳ್ಯತೀನಿ ರೀ. ಬದ್ನಿಕಾಯಿ ಒಂದು ಸ್ವಲ್ಪ ಬಾಡಿದ್ವು, ಅದಕ್ಕೆ ಹಾಕಿಸಿಂದ ಮುಂಜಾನೆ ಮಾಡಬೇಕಾದ್ರಂತೂ ಎಲ್ಲ ಬಾಡ್ಯಾವ ಅಂತ ಹೇಳ್ಕೇಸಿಂದ ಒಂದು ಜರ ನೀರಾಗ ಕೊಯ್ದು ಕೇಸಿಂದ ಒಂದು 2 ಗಂಟೆ ಸ್ವಲ್ಪ ನೆನೆಸ್ಬಿಟ್ಟಿದ್ರಿ. ಒಂದು ಸ್ವಲ್ಪ ತಾಜಾ ಆತಾವ ಅಂತ ಹೇಳ್ಕೇಸಿಂದ. ಯಾಕಂದ್ರೆ ಸಂತಿ ತಂದಿದ್ದು 4-5 ದಿನ ಆಯ್ತಲ್ರಿ. ಈಗ ಸಂತಿ ಹಾಕಿಸಿಂದ ಒಂದಿಷ್ಟ ಇಟ್ಬಿಟ್ಟಿದ್ದು, ಅಟ್ಟೆ ಜಾಸ್ತಿ ಬಾಡಿತ್ತು. ಬದ್ನಿಕಾಯಿ ಏನು ಮಾಡಿದ್ದಿಲ್ಲ. ಇವಾಗ ಅದಿಷ್ಟು ಒಂದು ಟಮಾಟೆ ಹಾಕಿಬಿಟ್ಟಿದ್ರೆ ನಾನು. ಟಮಾಟೆದಾಗೆ ಕುದೀತಾವ ಅಂತ ಹೇಳ್ಕೇಸಿಂದ ಅದಿಷ್ಟು ಶೇಂಗಾ ತಿಂಡಿ ಮೊದಲಿಗೆ ಕೊಟ್ಟಿಟ್ಟಿದ್ದೆ ನಾನು. ಇವಾಗ ಇಲ್ಲಿ ಕುಟ್ಟೋದಾಗ್ತದೆ ಅಂತ ಹೇಳ್ಕೇಸಿಂದ ಅದಕ್ಕೆ ಹಾಕಿಸಿಂದ ಇದಿಷ್ಟು ಬದ್ನಿಕಾಯಿ ಪಲ್ಯ ಮಾಡಿಬಿಟ್ರೆ ಆಯ್ತು. ಮತ್ತು ಹಪ್ಪಳ ಮತ್ತು ಬಜ್ಜಿ ಏನು ಮಾಡಲಿಲ್ಲ ರೀ. ಯಾಕಂದ್ರೆ ನಮ್ಮ ಜಟ್ಟಿಗೆ ಒಂದು ಸ್ವಲ್ಪ ಸರ್ದಿ ಆಗಿತ್ತು. ಹಂಗೆ ಹಾಕಿಸಿಂದ ಈ ಥರ ಎಣ್ಣೆ ಕರ್ದಿದ್ದು ಕೊಟ್ರಂತೂ ಜಾಸ್ತಿ ಇದಾಗ್ತದಲ್ಲ ರೀ. ಹಂಗೆ ಹಾಕಿಸಿಂದ ಇವತ್ತು ಬೇಡ ಅಂತ ಹೇಳ್ಕೇಸಿಂದ ನಾನು ಬಜ್ಜಿನೂ ಮಾಡಲಿಲ್ಲ ಮತ್ತು ಹಪ್ಪಳ ಕುರುಡಿಗೇನು ಕರಿಲಿಲ್ಲ. ಈ ಕಪ್ಪಿಲಿಂತ ಒಂದು ಅರ್ಧ ಕಪ್ಪಿನಷ್ಟು ನೀರು ಹಾಕಿಬಿಟ್ಟಿದ್ರೆ ನಾನು, ಜಾಸ್ತಿ ಏನು. ಯಾಕಂದ್ರೆ ಹೋಳಿಗೆ ಉಣ್ಬೇಕಾದ್ರಂತೂ ಜಾಸ್ತಿ ತಿಳಿಯೋದ್ರೂ ಸರಿಯಾಗಂಗಿಲ್ಲ. ಅದಕ್ಕೆ ಹಾಕಿಸಿಂದ ಒಂದು ಅರ್ಧ ಕಪ್ನಷ್ಟು ನೀರು ಹಾಕಿ ಬಿಟ್ಟಿದ್ದೆ.
ಇವತ್ತಿಂದ ಹಬ್ಬದ ಊಟ ರೀ ಇದು. ಹೋಳ್ಗೆ ಮತ್ತು ಬದ್ನಿಕಾಯಿ ಪಲ್ಯ, ಹಾಲು, ಸಾಂಬಾರ, ಅನ್ನ. ನಾನು ಹೇಳಿದ್ನಲ್ರಿ ಹಪ್ಪಳ ಕುಡ್ಗಿ ಏನೋ ಕರೀಲಿಲ್ಲ. ನಾನಂತೂ ರೆಡಿಮೇಡ್ ತರಂಗಿಲ್ಲ ರೀ, ಹಪ್ಪಳ ಕುರ್ಡಿಗೇನು ತರಂಗಿಲ್ಲ. ಯಾಕಂದರೆ ಬ್ಯಾಸ್ಗೆ ದಿನದಾಗ ಇಲ್ಲೇ ಮಾಡಿರ್ತಾರೆ ರೀ, ಅಲ್ಲೇ ರೀ ಮಾಡಿಸ್ತೇವೆ ಅಂಗಡಿಯಾಗ ರೀ ಮಿಷನ್ದಾಗ. ಇಲ್ಲಾಂದ್ರೆ ಮಾಡಲಿಲ್ಲ ಅಂದ್ರೆ ಮನ್ಯಾಗ ಕುರ್ಡಿಗೆ ಅದು ಹಾಕಿರ್ತೇವೆ. ನಾನು ಜಾಸ್ತಿ ಅಂದ್ರೆ ಜಾಸ್ತಿ ಹಪ್ಪಳ ಕುರ್ಡಿ ಹಾಕ್ಕೋಬೇಕಾದ್ರೆ ಮನೆಗೆ ಹಾಕಿರ್ತೀನಿ, ಹಪ್ಪಳ ಮಾಡಬೇಕಾದ್ರಂತೂ ಇಲ್ಲೇ ಮಿಷಿನ್ದಾಗ ಮಾಡಿಸಿರ್ತೇವೆ ರೀ. ಇವತ್ತಿಂದ ಸಂಕ್ರಾಂತಿ ಡೈಲಿ ಬರೋಂಥ ವಿಡಿಯೋ ಅಂತೂ ತುಂಬ ಒಳ್ಳೆ ವಿಡಿಯೋ ಇದ್ದಿರ್ತಾವೆ. ವಿಡಿಯೋ ಸ್ಕಿಪ್ ಮಾಡ್ತೇನೆ ನೋಡಿ.